ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಅದೇನಂದ್ರೆ ದ ಮ್ಯಾನ್ ಹ್ಯಾಸ್ ಲರ್ನ್ಡ್ ಟು ಫ್ಲೈ ಲೈಕ್ ಎ ಬರ್ಡ್. ಮನುಷ್ಯ ಹದ್ದಿನ ಹಾಗೆ ಹಾರುವುದನ್ನು ಕಲಿತನು. ಅಂದ್ರೆ ಏರೋಪ್ಲೇನ್ ನಲ್ಲಿ ಈ ಕ್ಯಾನ್ ಫ್ಲೈ, ಹಾರುವುದನ್ನು ಕಲಿತನು. ದ ಮ್ಯಾನ್ ಹ್ಯಾಸ್ ಲರ್ನ್ಡ್ ಟು ಸ್ವಿಮ್ ಲೈಕ್ ಎ ಫಿಶ್. ಮತ್ತು ಹಡಗಿನ ಹಾಗೆ, ಮೀನಿನ ಹಾಗೆ ಆತ ಹಡಗಿನಲ್ಲಿ ಪ್ರಯಾಣಿಸುವುದನ್ನು ಕಲಿತನು. ಆದ್ರೆ ಅನ್ಫಾರ್ಚುನೇಟ್ಲಿ ದ ಮ್ಯಾನ್ ಹ್ಯಾಸ್ ಫರ್ಗಾಟನ್ ಟು ವಾಕ್ ಲೈಕ್ ಎ ಮ್ಯಾನ್. ಮನುಷ್ಯನಾಗಿ ನಡೆಯುವುದನ್ನು ಮರೆತು ಹೋಗಿದ್ದಾನೆ. ಮಾನವೀಯತೆಯನ್ನು, ದೈವಿಕ ಪ್ರೀತಿಯನ್ನು, ಪಾಪ ಭೀತಿಯನ್ನು, ದೈವ ಭಕ್ತಿಯನ್ನು ಮತ್ತು ಆಧ್ಯಾತ್ಮಿಕತೆಯನ್ನು, ಆತ್ಮೀಯ ಚಿಂತನೆಗಳನ್ನು ಮರೆತು ಹೋಗಿ ಆಧುನಿಕೆಯ ಅಧ್ವಾನ ಸ್ಥಿತಿನಲ್ಲಿ ಮನುಷ್ಯ ತಾನೆಲ್ಲೋ ಕಳೆದು ಹೋಗ್ತಾ ಇದ್ದಾನೆ. ಪ್ರಿಯರೇ, ಸತ್ಯವೇದ ನಮಗೆ ಬೋಧಿಸುವುದೇನಂತ ಹೇಳಿದ್ರೆ, ಕಳೆದು ಹೋದ ಓ ಮಾನವ, ತಿರುಗಿ ನೀನು ನನ್ನ ಬಳಿಗೆ ಬಾ. ದ ವರ್ಡ್ ಆಫ್ ಗಾಡ್ ಕಾಲ್ಸ್ ಎವ್ರಿ ಹ್ಯೂಮನ್ ಬೀಯಿಂಗ್, ಎವ್ರಿ ಪರ್ಸನ್ ಟು ಕಮ್ ಬ್ಯಾಕ್ ಟು ದ ವರ್ಡ್ ಆಫ್ ಗಾಡ್ ಅಂಡ್ ಕಮ್ ಬ್ಯಾಕ್ ಟುವರ್ಡ್ಸ್ ಗಾಡ್. ದೇವರ ವಾಕ್ಯದ ಬಳಿಗೆ ಬನ್ನಿ, ದೇವರ ಬಳಿಗೆ ಬನ್ನಿ, ದೇವರ ಪಾದ ಸನ್ನಿಧಿಗೆ ಬನ್ನಿ. ಅಲ್ಲಿಯೇ ನಮ್ಮ ಆತ್ಮಗಳಿಗೆ ಆತ್ಮೀಯ ಸಿಂಚನೆ ಆಗುವಂತದ್ದು, ನಮ್ಮ ಆತ್ಮಗಳಿಗೆ ತೃಪ್ತಿ ಸಿಗುವಂತಹದ್ದು ಎಂಬುದನ್ನು ಭಕ್ತನು ಹೇಳಿರುವುದು ನೆನಪಿಗೆ ಬಂತು. ಕರ್ತನಲ್ಲಿ ಪ್ರಿಯರೇ, ಪೆರ್ಗಮ ಸಭೆಯನ್ನು ಕುರಿತು ನಾವು ಹೆಚ್ಚು ಕಮ್ಮಿ 7 ಸಂದೇಶಗಳನ್ನು ಆ ಸಭೆಯ ವಿಷಯದಲ್ಲಿಯೇ ಧ್ಯಾನಿಸ್ತಾ ಬಂದೆವು. ಪೆರ್ಗಮ ಸಭೆ ಬಹಳ ಒಂದು ಎಕ್ಸಾಂಪ್ಲರಿ ಫೇತ್, ಏನು ಬಹಳ ಅತ್ಯದ್ಭುತವಾದಂತ ಮಾರ್ಗದರ್ಶನೀಯವಾದಂತ ಒಂದು ಭಕ್ತಿಯನ್ನು ಪ್ರಕಟಪಡಿಸಿರುವಂತದ್ದಾಗಿತ್ತು. ಯಾಕೆಂಬುದಾಗಿ ಹೇಳುವಾಗ ಆ ಸಂದರ್ಭದಲ್ಲಿ, ಆ ಕಾಲಘಟ್ಟದಲ್ಲಿ ಅಂತಿಪ ಎನ್ನುವವನನ್ನ ಹಿ ವಾಸ್ ಸ್ಕಿಲ್ಡ್ ಇನ್ ಎ ಬ್ರೋಸನ್ ಹಾರ್ಸ್, ಅಂದ್ರೆ ಆ ಒಂದು ಹಿತ್ತಾಳೆಯ ಆ ಹಸುವಿನ ಆ ಒಂದು ಎತ್ತಿನ ಒಳಗಡೆ ಆತನನ್ನಿಟ್ಟು ಮೆಲ್ಟ್ ಆಗೋ ಹಾಗೆ ಅತ್ಯಂತ ಕ್ರೂರವಾದ ರೀತಿಯಲ್ಲಿ ಆತನನ್ನು ಹತ್ಯೆ ಮಾಡಿದರು. ಹತಸಾಕ್ಷಿಯಾದನು. ಪ್ರಿಯರೇ, ದೀಸ್ ಆರ್ ನಾಟ್ ದೇ ಏನೋ ಒಂದು ಟೆರರ್ ಸ್ಟೋರೀಸ್ ಅಥವಾ ಹಾರರ್ ಸ್ಟೋರೀಸ್ ತರ ಕೇಳುವಂಥದ್ದಲ್ಲ. ಶತಮಾನದ ಪ್ರಾರಂಭದಲ್ಲಿ, ಆದಿ ಸಭೆಯ ಪ್ರಾರಂಭದಲ್ಲಿ, ಸುವಾರ್ತೆ ಸಾರಲ್ಪಡುವಂತ ಸಂದರ್ಭದಲ್ಲಿ ಗ್ರೀಕು ಸಾಮ್ರಾಜ್ಯ, ರೋಮನ್ ಸಾಮ್ರಾಜ್ಯ, ಗ್ರೀಕು ಭಾಷೆಯು ಪಾಂಡಿತ್ಯವನ್ನು ಪಡೆದುಕೊಂಡಿರುವಂತ ಒಂದು ಸಂದರ್ಭ. ಅಲೆಕ್ಸಾಂಡರ್ ದಿ ಗ್ರೇಟ್ ಏಕಛತ್ರಾಧಿಪತ್ಯವನ್ನು ಸಾಧಿಸಬೇಕೆಂಬುದಾಗಿ ಇಡೀ ಪ್ರಪಂಚವನ್ನೇ ಒಂದು ರಾಜ್ಯವನ್ನಾಗಿ ಮಾಡ್ಲಿಕ್ಕಾಗಿ ಹೊರಟಿರುವಂತ ಆ ಒಂದು ಅಲೆಕ್ಸಾಂಡರ್ ದಿ ಗ್ರೇಟ್ ತನ್ನ ಸೆಕ್ರೆಟರಿ, ತನ್ನ ಪರ್ಸನಲ್ ಅಸಿಸ್ಟೆಂಟ್ ಆದ ಸೆಲ್ಯೂಕಸ್ ನಿಕೇಟರ್ ಅವನನ್ನು ಕರೆದು ಅವನು ಕರೆಸ್ಬಿಟ್ಟು ಹೇಳ್ತಾನೆ. ಸೆಲ್ಯೂಕಸ್ ನಿಕೇಟರ್ ಬಂದು ಒಂದು ಸೆಲ್ಯೂಟ್ ಮಾಡ್ತಾನೆ ಅಲೆಕ್ಸಾಂಡರ್ ದಿ ಗ್ರೇಟ್. ಆತನಿಗೆ ಹೇಳ್ತಾನೆ, ನನಗಿರುವಂತ ಈ ದಾಹ, ಈ ಏಕಛತ್ರಾಧಿಪತ್ಯವಾಗಿ ರಾಜ್ಯಗಳನ್ನ ಸಾಧಿಸ್ಬೇಕಂತಕ್ಕಂತ ಈ ಹಂಬಲ, ಇದು ಇನ್ನು ಯಾರಿಗೂ ಬೇಡ ಅಂತ ಶವಪೇಟಿಕೆಯಲ್ಲಿ ನನ್ನ ದೇಹವನ್ನು ಹೊತ್ತೊಯ್ಯುವಾಗ ನನ್ನ 2 ಕೈಗಳನ್ನ ಮೇಲೆ ಇಟ್ಟುಬಿಟ್ಟು ಈ ದಾಹವು ಬೇಡ ಎಂಬುದ ಒಂದು ಸಾಂಕೇತಿಕ ಒಂದು ಸಂದೇಶವನ್ನ ನೀಡಿಸ್ಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥ ಕಾಲಘಟ್ಟ ಅದು. ಕರ್ತನಲ್ಲಿ ಪ್ರಿಯರೇ, ರೋಮನ್ ಸಾಮ್ರಾಜ್ಯ ಪ್ರಾಬಲ್ಯವನ್ನು ಹೊಂದಿರುವಂತ, ರೋಮನ್ ದೇವರುಗಳು, ದೇವತೆಗಳು ಅತ್ಯಂತ ಪ್ರಭಾವ ಇರುವಂತವರಾಗಿ, ಮತ್ತು ಆ ರೋಮನ್ ದೇಶವನ್ನ ಆಳ್ವಿಕೆ ಮಾಡುವಂತ ಚಕ್ರವರ್ತಿಗಳು ಕೂಡ ಅವರ ಪ್ರತಿಮೆಗೂ ಕೂಡ ಆರಾಧನೆ ಮಾಡಬೇಕಾಗಿತ್ತು. ಅಂತ ಮೂಢ ಭಕ್ತಿ, ಮೂಢ ನಂಬಿಕೆ ಇರುವಂತ ಆ ಒಂದು ಸಂದರ್ಭ ಇದು. ಆ ಪೆರ್ಗಮದಲ್ಲಿರುವಂತಹ ದೇವಾಲಯದಲ್ಲಿ ಸ್ವಸ್ಥತೆ ಆಗುತ್ತನ್ನ ಕಾರಣಕ್ಕಾಗಿ ಅಲ್ಲಿ ಜನರು ಬಂದು ಮಲ್ಕೊಂಡು ಹೋಗುವಾಗ ಸರ್ಪಗಳು ಅವರ ಮೇಲೆ ಹಾದು ಹೋಗ್ತಿದ್ವಂತೆ. ಆ ಸರ್ಪಗಳು ಹೋದ್ರೆ ಅದು ದೈವಾನುಗ್ರಹ ಅಂತ ಅವರು ಆ ರೀತಿ ಒಂದು ಫೀಲಿಂಗ್ ಅವರಲ್ಲಿ ಬರುವಂತದಂತೆ ಎಷ್ಟೋ ಜನ ಆ ಸರ್ಪಗಳು ಕಚ್ಚಿ ಸತ್ತು ಹೋಗಿದ್ದಾರೆ.
ಇದು ಚಾರಿತ್ರಾತ್ಮಕವಾಗಿ ನಡೆದಿರ್ತಕ್ಕಂಥ ಘಟನೆಗಳು. ಆದ್ರೆ ನಾವ್ ಇದನ್ನ ನೆನಪು ಮಾಡಿಕೊಳ್ಳುವಾಗ ಕರ್ತನಲ್ಲಿ ಪ್ರಿಯರೇ ಪೆರ್ಗಮ, ಅದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳಿದನು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನದಲ್ಲಿ, ನಾನು ಮಧ್ಯಭಾಗದಿಂದ ಓದ್ತಾ ಇದ್ದೇನೆ. ನೀನು ವಾಸ ಮಾಡುವ ಸ್ಥಳವನ್ನು ಬಲೆನು, ಅದು ಸೈತಾನದ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಕಸ್ಥನೂ ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ದಟ್ಸ್ ಎ ಗ್ರೇಟ್ ಎಕ್ಸ್ಟ್ರೀಮ್ ಸ್ಪಿರಿಚುವಲ್ ಕ್ವಾಲಿಟಿ. ಪರಿಶುದ್ಧಾತ್ಮ ದೇವರು ಅಲ್ಲಿ ಅವರಲ್ಲಿ ಗುರುತಿಸಿದ್ದೇನಂತ ಹೇಳಿದ್ರೆ, ಸಂಕಟಕರವಾದಂತಹ ಸ್ಥಿತಿನಲ್ಲಿ, ಪ್ರಾಣಗಳೇ ಹೊರಟು ಹೋಗುವಂತಹ ಸ್ಥಿತಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದರೆ ಬಿಡ್ತೀವಿ, ಸಾಯಿಸ್ಬಿಡ್ತೀವಿ ಅಂತ ಹೇಳುವ ದಿನಗಳಲ್ಲಿ ಪೆರ್ಗಮ ಸಭೆಯು ಅದೊಂದು ಸ್ಥಿರವಾಗಿ ನಿಂತಿತ್ತು, ಸಾಕ್ಷೀಕರಿಸಿತ್ತು. ಅದು ಆ ಮೆಚ್ಚುಗೆಯನ್ನು ಕುರಿತು ಹೇಳಿದನ್ನ ನಾವು ಹಿಂದಿನ ಸಂದೇಶಗಳಲ್ಲಿ ಕೇಳಿಸ್ಕೊಳ್ತಾ ಬಂದೆವು. ನಾನು ಸ್ವಲ್ಪ ಯಾಕೆ ರಿಕ್ಯಾಪ್ಗೆ ಹೋಗ್ತಾ ಇದ್ದೇನೆ ಅಂದ್ರೆ, ವಿ ನೀಡ್ ಟು ಟ್ಯಾಗ್ ದ ಪ್ರೀವಿಯಸ್ ಲೆಸನ್ಸ್ ಅಂಡ್ ವಿ ನೀಡ್ ಟು ಮೂವ್ ಟುವರ್ಡ್ಸ್ ದ ಫ್ಯೂಚರ್ ಲೆಸನ್ಸ್. ಹಿಂದಿನದು ಮರೆಯದೆ ಮತ್ತು ಮುಂದಿನ ಅಭ್ಯಾಸಕ್ಕಾಗಿ, ಮುಂದಿನ ಅಧ್ಯಯನಕ್ಕಾಗಿ ಅದರ ನೆನಪಿನಲ್ಲಿ ಇಟ್ಟುಕೊಂಡೇ ನಾವು ಮುಂದಕ್ಕೆ ಸಾಗಬೇಕು. ಹಾಗೆ ಹೇಳುತ್ತಾ ನಾವು 14ನೇ ವಚನಕ್ಕೆ ಬರ್ತಾ ಇದ್ದೀವಿ. 14ನೇ ವಚನದಲ್ಲಿ ನಾವು ನೋಡುವಾಗ, ಆದರೂ ನಾನು ಈಗಾಗಲೇ ಒಂದು ಮಾತನ್ನ ಹೇಳಿದೆ ದೇವರ ವಾಕ್ಯದಲ್ಲಿ, ಅದರಲ್ಲಿ ವಿಶೇಷವಾಗಿ ಪ್ರಕಟಣೆ ಗ್ರಂಥದಲ್ಲಿ ಆದರೂ ಎಂಬುದಾಗಿರುವಂತಹ ಪದ ಬಂದಿದೆ ಅಂದ್ರೆ, ಅದರ ನಂತರ ಆ ಸಭೆಗೆ ಒಂದು ತೀವ್ರವಾದ ಎಚ್ಚರಿಕೆ, ಎ ಸ್ಟ್ರಾಂಗ್ ವಾರ್ನಿಂಗ್, ಒಂದು ಬಲವಾದ ಎಚ್ಚರಿಕೆ ಇರುತ್ತೆ ಪ್ರಿಯರೇ. ಹೌದು, ನಮ್ಮ ಸಭೆಗಳಲ್ಲಿ ಎಚ್ಚರಿಸಬೇಕು. ವಾಕ್ಯದ ಮೂಲಕ ನಾವು ಎಚ್ಚರಿಕೆ ನೀಡಲೇಬೇಕು, ಬಲಪಡಿಸ್ಬೇಕು, ಧೈರ್ಯಪಡಿಸ್ಬೇಕು, ಪ್ರೋತ್ಸಾಹ ಪಡಿಸ್ಬೇಕು. ಯಾಕೆಂಬುದಾಗಿ ಹೇಳುವಾಗ, ಒಂದು ಕಾಲ ಬರುತ್ತದಂತೆ, ಆ ಕಾಲದಲ್ಲಿ ಯೆಹೋವನ ಕಾರ್ಯಗಳು ಅರಿಯದೇ ಇರುವಂತ ಒಂದು ಸಂತಾನವು ಬರುವಂತದ್ದಿದೆ. ಅದಕ್ಕೋಸ್ಕರ ಮೋಶೆ ಹೇಳ್ತಾನೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ, ನೀವು ಮನೆಯಲ್ಲಿ ಇರುವಾಗಲೂ, ಕೂತುಕೊಳ್ಳುವಾಗಲೂ, ಹೇಳುವಾಗಲೂ ನಿಮ್ಮ ಮಕ್ಕಳಿಗೆ ನೀವು ಈ ಆತನ ಕಾರ್ಯಗಳನ್ನು ಕುರಿತು ಪ್ರಸ್ತಾಪಿಸಿ ಮಾತನಾಡಿ ಎಂಬುದಾಗಿ ಹೇಳಿದ್ರು. ಯಾಕೆಂಬುದಾಗಿ ಹೇಳುವಾಗ, ನಾವು ಯಾಕೆ ಈ ಧ್ಯಾನ ಮಾಡ್ಬೇಕು, ಯಾಕೆ ಈ ವಾಕ್ಯಗಳನ್ನು ಓದ್ಬೇಕು, ಯಾಕೆ ಇವುಗಳನ್ನ ನಾವು ತಿಳ್ಕೊಳ್ಬೇಕು? ನಮಗೆ ತಿಳಿದಿಲ್ವಾ? ಗೊತ್ತು. ಮತ್ತೇನಕ್ಕೆ ನಾವು ಧ್ಯಾನಿಸ್ತೇವೆ? ಒಂದು ಕಾರಣಕ್ಕಾಗಿ ಧ್ಯಾನಿಸ್ತೇವೆ. ಏನಾ ಕಾರಣ ನಾವು ಜ್ಞಾಪಕ ಮಾಡ್ಕೊಳ್ತೇವೆ. ಆ ಸ್ವಲ್ಪ ಸಮಯ ದೇವರಾತ್ಮನು ನನ್ನಲ್ಲಿ, ನಿಮ್ಮಲ್ಲಿ, ನಮ್ಮೆಲ್ಲರಲ್ಲಿಯೂ ಕೂಡ ಕಾರ್ಯ ಮಾಡೋನಾಗಿರ್ತಾನೆ ಪ್ರಿಯರೇ. ಆದ್ರಿಂದ ಯಥಾರ್ಥವಾದ ರೀತಿಯಲ್ಲಿ, ವಾಕ್ಯಾನುಸಾರವಾಗಿ, ವಾಕ್ಯವು ಇದ್ದದ್ದು ಇದ್ದ ಹಾಗೆ ಒಂದು ಸ್ವಸ್ಥ ಬೋಧನೆಯಲ್ಲಿ ನಾವು ವಾಕ್ಯದಲ್ಲಿರುವಂತ ಆ ಆಂತರಿಕವಾಗಿರ್ತಕ್ಕಂಥ ತಿರುಳುಗಳನ್ನ, ದ ಇಂಟರ್ನಲ್ ಬ್ಯೂಟಿ ಆಫ್ ದ ವರ್ಡ್ ಆಫ್ ಗಾಡ್, ನಾವು ಅದನ್ನ ತೆಗೆದು ಆಸ್ವಾದಿಸಬೇಕು. ಪೀಟರ್ ಅವರು ಹೇಳ್ತಿದ್ದ ಹಾಗೆ, ಈ ಒಂದು ಜೇನು, ಇದು ಒಂದು ಏನು ಬಹಳ ಸಂತುಷ್ಟಿಕರವಾದ ಆತ್ಮೀಯ ಆಹಾರ. ನಾವಿದನ್ನು ಸೇವಿಸಬೇಕು ಪ್ರಿಯರೇ. ನಾನು ಮುಂದಕ್ಕೆ ಹೋಗ್ತೇನೆ. ಹಾಗೆ 14ನೇ ವಚನ ದಯಮಾಡಿ ಓದಿ ಯಾರಾದ್ರೂ, ಬ್ರದರ್ಸ್ ಆರ್ ಸಿಸ್ಟರ್ಸ್. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 14ನೇ ವಚನ. ಆದರೂ ಕೆಲವು ವಿಷಯಗಳಲ್ಲಿ ನನ್ನ ಮೇಲೆ ತಪ್ಪುದಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿಕೊಳ್ಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಓದ್ಬೇಕಾ? ಸಾಕು ಸಿಸ್ಟರ್, ಅಲ್ಲಿಗೆ ನಿಲ್ಲಿಸಿ, ಸಾಕು. ಈ ವಚನವನ್ನು ನಾವು ಲೆಟ್ ಅಸ್ ರೀಡ್ ಬಿಟ್ವೀನ್ ದ ಲೈನ್ಸ್. ಇದರ ನಡುವೆ ಸಾಕಷ್ಟು ಅಂಶಗಳು ನಮಗೆ ಅಡಕವಾಗಿವೆ. ಅಪೊಸ್ತಲರು, ಅದರಲ್ಲಿ ವಿಶೇಷವಾಗಿ ಅಪೊಸ್ತಲನಾದ ಪೌಲನಿಗೆ ಅನ್ಯ ಜನರು ಅಂದ್ರೆ ಬಹಳ ಪ್ರೀತಿ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನು ದಮಸ್ಕ ಮಾರ್ಗದಲ್ಲಿ ಪೌಲನನ್ನು ಆರಿಸಿಕೊಳ್ಳುವಾಗ, ಪೌಲನ ಕುರಿತು, ಅಪೊಸ್ತಲನಾದ ಪೌಲನ ಕುರಿತು ಅನನೀಯನಿಗೆ ಒಂದು ಮಾತನ್ನ ಹೇಳುತ್ತಾ, ಅಲ್ಲಿರುವಂತ ಆ ಸಹೋದರನಿಗೆ ಒಂದು ಮಾತನ್ನ ಹೇಳಿದ್ದೇನೆಂದ್ರೆ,
ಈತನನ್ನ ಸಾಧನವನ್ನು ಆಗಿ ಆರಿಸಿಕೊಂಡಿದ್ದೇನೆ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರಲಿಕ್ಕೋಸ್ಕರವಾಗಿ. ಹಾಗಾಗಿ ಅನ್ಯ ಜನರ ಕಡೆಗೆ ಪೌಲನು ತನ್ನ ಪ್ರಯಾಣವನ್ನ ಪ್ರಾರಂಭ ಮಾಡಿ ಸುವಾರ್ತೆಯನ್ನು ಸಾರ್ಲಿಕ್ಕಾಗಿ ಹೊರಟಿರುವಂತ ವ್ಯಕ್ತಿ. ಆ ಒಂದು ಸುವಾರ್ತೆ ಸಾರ್ಲಿಕ್ಕಾಗಿ ಅನ್ಯ ಜನರಿಗೆ ಹೋಗ್ತಿರುವಾಗ ಅನ್ಯ ಜನರಿಗೆ ಭಾರವಾದಂತಹ ಬೋಧನೆ ಹಾಕಬಾರದು. ಎಲ್ಲೋ ಧರ್ಮಶಾಸ್ತ್ರದಲ್ಲಿರುವಂತ ಎಲ್ಲವನ್ನು ಇಲ್ಲಿ ಹಾಕಬಾರ್ದು. ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಆ ಸಂಗತಿಗಳನ್ನು ಆಗಿನ ಕಾಲದ ಯಹೂದ್ಯ ಧರ್ಮದವರು, ಯಹೂದ್ಯರು ದೇ ಫಾಲೋ ಇಟ್ ಆಸ್ ರಿಲಿಜಿಯನ್. ಧರ್ಮ ಅದೇ ಕರ್ತನಾದ ಯೇಸು ಕ್ರಿಸ್ತನು ಧರ್ಮವನ್ನು ಬೋಧಿಸಲಿಲ್ಲ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನು ಆತನು ನಂಬಿಕೆ ಮಾರ್ಗವನ್ನು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನಾನು ಅಂತ ಹೇಳಿಲ್ಲ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆಂಬುದಾಗಿ. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನ ಈ ಬೋಧನೆ ಏನನ್ನ ಆಶ್ರಯಿಸಿಕೊಂಡಿದೆ ಎಂಬುದಾಗಿ ನೋಡುವಾಗ ಆತನ ಒಂದು ಮಾರ್ಗ, ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಠಮಾನ್ಯವನ್ನು ಸ್ಥಾಪಿಸಲಿಲ್ಲ, ಅಥವಾ ಒಂದು ಸ್ವಾಮೀಜಿಗೆ ಪಟ್ಟಾಭಿಷೇಕ ಮಾಡಲಿಲ್ಲ, ಅಥವಾ ಒಂದು ಏನು ಬ್ಯಾಸಿಲಿಕಾ ಅಂತ ಏನು ಮಾಡಲಿಲ್ಲ, ಒಂದು ಮತವನ್ನು ಸ್ಥಾಪನೆ ಮಾಡಲಿಲ್ಲ. ಇವು ಎಲ್ಲವೂ ಮನುಷ್ಯರು ಮಾಡಿಕೊಂಡರು. ಈವನ್ ಕ್ರಿಶ್ಚಿಯನ್ ಆಸ್ ಅ ರಿಲಿಜಿಯನ್, ಕ್ರಿಸ್ಟಿಯಾನಿಟಿನ ಯಾರಾದರೂ ರಿಲಿಜಿಯನ್ ಆಗಿ ಅದನ್ನು ಭಾವಿಸುವುದಾದರೆ ಅದು ಅವರು ಮಾಡಿಕೊಂಡಿರುವುದು. ಇಟ್ಸ್ ನಾಟ್ ಕರೆಕ್ಟ್. ದೇವರು ಅದನ್ನ ಹೇಳಲೇ ಇಲ್ಲ. ಪರಂತು ಇನ್ನೂ ಒಂದು ಕಡೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ನೀವು 7 ಸಮುದ್ರಗಳನ್ನು ಸುತ್ತಿ ಬರುತ್ತೀರಿ, ನಂತರ ನೀವು ಅವನನ್ನ ನಿಮಗಿಂತ ಭ್ರಷ್ಟನಾಗಿ ಮಾಡ್ತೀರಿ. ಸೊ ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಉದ್ದೇಶವು ಅದರ ಹಿಂದೆ ಏನಿತ್ತು? ಮತವು ಕ್ರಿಸ್ತನ ಅಭಿಮತವಲ್ಲ, ಮತವು ಕ್ರೈಸ್ತವ್ಯದ ಅಭಿಮತವಲ್ಲ, ಮತವು ಕ್ರೈಸ್ತವ್ಯಕ್ಕೆ ಸಂಬಂಧವೇ ಇಲ್ಲ. ಅದರ ಬದಲಾಗಿ ಮಾನಸಾಂತರವನ್ನು ಬೋಧಿಸುತ್ತದೆ ಹೊರತು ಮತಾಂತರವನ್ನು ಕ್ರೈಸ್ತವ್ಯವು ಎಂದಿಗೂ ಬೋಧಿಸುವುದಿಲ್ಲ. ಈ ವಿಷಯವನ್ನು ನಾವು ಯಾಕೆ ಸ್ಪಷ್ಟಪಡಿಸಬೇಕೆಂಬುದಾಗಿ ಹೇಳುವುದಾದರೆ, ಒಂದು ಪ್ರತ್ಯೇಕವಾದಂತ ಒಂದು ಅಪೊಸ್ತಲ ಕೃತ್ಯಗಳನ್ನು ಪ್ರತ್ಯೇಕವಾದಂತ ಒಂದು ಕೂಟ, ಒಂದು ಮೀಟಿಂಗ್, ಎಲ್ಡರ್ಸ್ ಕಾನ್ಫರೆನ್ಸ್, ಹಿರಿಯರು ಕೂತು ಅನ್ಯ ಜನರ ಬಗ್ಗೆ ಬಹಳ ದೀರ್ಘವಾಗಿ ಯೋಚನೆ ಮಾಡಿ ಇವರ ಮೇಲೆ ಹೆಚ್ಚು ಹೊರೆ ಹಾಕಬಾರದು. ಇವರಿಗೆ ಧರ್ಮಶಾಸ್ತ್ರದ ಎಲ್ಲ ವಿಷಯಗಳು ಹೇಗೆ ಈ ಯೆಹೂದ್ಯರು, ಸದ್ದುಕಾಯರು, ಫರಿಸಾಯರು ಈ ಜೀರಿಗೆಯ ಮೇಲೆ, ಸೊಪ್ಪಿನ ಮೇಲೆ, ಅದರ ಮೇಲೆ, ಇದರ ಮೇಲೆ ಈ ರೀತಿಯ ಒಂದು ದಶಮಾಂಶ, ದಶಭಾಗ ಅಥವಾ ಇನ್ನು ಏನೇನೋ ಆ ಸಂಗತಿಗಳಿದಾವಲ್ಲ, ಅವುಗಳನ್ನು ಹಾಕೋದು ಬೇಡ. ಆದರೆ ಅವರಿಗೆ ನಾವು ಕೆಲವು ಮಾತುಗಳನ್ನು, ಕೆಲವು ಸಂಗತಿಗಳನ್ನು ಬೋಧಿಸೋಣ ಅಂತ ಬೋಧನೆ ಮಾಡಿದರು. ದಯಮಾಡಿ ನನ್ನ ಸಂದೇಶವನ್ನ ನಾನು ಫೋಕಸ್ ಮಾಡ್ತಿರೋದು ಏನು ಕಡೆಗೆ ಅಂದ್ರೆ, ಯಾವ ರೀತಿ ಆ ವಿಗ್ರಹಕ್ಕೆ ನೈವೇದ್ಯ ಮಾಡದ ಪದಾರ್ಥಗಳು ಮತ್ತು ಅಲ್ಲಿ ಬರುವಂತ ವಿಗ್ರಹಾರಾಧನೆ, ಇದಕ್ಕೆ ಸಂಬಂಧಪಟ್ಟಂತ ಆಧಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಅಪೊಸ್ತಲರ ಬೋಧನೆ ಏನಿದೆ. ಕರ್ತನಲ್ಲಿ ಪ್ರಿಯರೇ, ವೆನೆವರ್ ವಿ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ನಾವು ಯಾವಾಗ ಧ್ಯಾನಿಸಿದ್ರು ಕೂಡ ನಾವು ನಮ್ಮ ಸ್ವಂತ ವ್ಯಾಖ್ಯಾನದಲ್ಲಾಗ್ಲಿ, ಅಥವಾ ನಮಗೇನೋ ಒಂದು ಕನಸು ಅಥವಾ ಏನೋ ಒಂದು ಸ್ಪೆಷಲ್ ರೆವಲ್ಯೂಷನ್, ದೇವರು ನನಗೇನೋ ಕನಸಿನಲ್ಲಿ ಬಂದು ಇದನ್ನ ಹೇಳಿದ್ದಾರೆ, ಪ್ರತ್ಯಕ್ಷವಾಗಿದೆ ಅನ್ನೋದನ್ನ ಹೇಳುವುದು ಅದು ಸುಳ್ಳು ಬೋಧನೆ ಅಥವಾ ತಪ್ಪು ಬೋಧನೆ ಆಗುತ್ತದೆ. ಪರಂತು ಸರಿಯಾದ ಬೋಧನೆ, ಸ್ವಸ್ಥ ಬೋಧನೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ಭಾಗಗಳನ್ನು, ಲೇಖನ ಭಾಗಗಳನ್ನು, ಅಲ್ಲಿ ಲಿಖಿತವಾಗಿರುವಂತಹ ಸಂಗತಿಗಳನ್ನು ಪವಿತ್ರಾತ್ಮನ ಮೂಲಕವಾಗಿ ನಾವು ಧ್ಯಾನಿಸಿ ಅವನ ಹೊರಗೆ ತೆಗೆದು ಅದನ್ನ ಅಧ್ಯಯನ ಮಾಡ್ಬೇಕು. ದಯಮಾಡಿ ನೋಡ್ರಿ, ನಾನು ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ 19ನೇ ವಚನ ಓದಬೇಕಂತ ನಾನು ಕೇಳ್ಕೊಳ್ತೇನೆ. ಆಕ್ಟ್ಸ್ ಚಾಪ್ಟರ್ 15 ವರ್ಸ್ 19. ಹೀಗಿರಲಾಗಿ ನನ್ನ ಅಭಿಪ್ರಾಯ ಏನೆಂದರೆ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆಪಡಿಸಬಾರದು.
ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಆಧಾರವನ್ನು ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ. ಯಾಕೆಂದರೆ ಸಾಕು ಸಿಸ್ಟರ್, ಥ್ಯಾಂಕ್ ಯು ಚೆನ್ನಾಗಿ ಯಾಕಂದ್ರೆ ಹೇಳಿ, ಓದಿ, ಫ್ಲೋ ನಲ್ಲಿ ಇದ್ದೀರಾ, ಓದಿ, ಪರವಾಗಿಲ್ಲ. ಅಂಕಲ್ ಎಷ್ಟನೇ ವಚನ ಅಂಕಲ್? ನೀವು ಕಂಟಿನ್ಯೂ ಮಾಡಿದ್ರಲ್ಲ, ಯಾಕಂದ್ರೆ ಇಂದ ಮುಂದುವರಿಸಿ. ಯಾಕೆ? ಸರಿ, ಮುಂದುವರಿಸ್ಲಿಲ್ಲ, ಕನ್ಫ್ಯೂಷನ್ ಆಯ್ತಾ? ಓಕೆ, ಅಲ್ಲಿಗೆ ನಿಲ್ಸಿ. ಅಲ್ಲಿ ನಾವು ಗಮನಿಸಿ ನೋಡೋದೇನಂದ್ರೆ, ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 19ನೇ ವಚನದಲ್ಲಿ ಅನ್ಯ ಜನರನ್ನು ತೊಂದರೆ ಪಡಿಸಬಾರದು, ಆದರೂ ಅವರಿಗೆ ನಾವು ತಿಳಿಸಬೇಕಾಗಿರುವಂತ ಸಂಗತಿ ಏನಂತ ಹೇಳಿದ್ರೆ, ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ 19ನೇ ವಚನ ಓದಿ ಸಿಸ್ಟರ್. ಈಗ ಓದಿದ್ರಲ್ಲ ಅದನ್ನ. ಹೀಗಿರಲಾಗಿ ನನ್ನ ಅಭಿಪ್ರಾಯ ಏನೆಂದರೆ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು, ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಆಧಾರವನ್ನು ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ. ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಪುರಾತನ ಕಾಲದಿಂದ ಮೋಶೆ ಗ್ರಂಥದಲ್ಲಿ ಇರುವ ಎಲ್ಲವನ್ನು ಪಾರಾಯಣ ಮಾಡುವರಿದ್ದಾರೆ. ಅನ್ಯ ಜನರಿಗೆ ಇದು ತೊಂದರೆ ಆಗಬಾರದು, ಗಡಿಬಿಡಿ ಆಗಬಾರದು, ಆದರೆ ಕೆಲವು ಸಂಗತಿಗಳನ್ನು ಅವರಿಗೆ ತಿಳಿಸೋಣ. ವಿಗ್ರಹಕ್ಕೆ ನೈವೇದ್ಯ ಮಾಡಿರುವುದನ್ನು ತಿನ್ನಬಾರದು, ಯಾಕಂದ್ರೆ ಅದು ವಿಗ್ರಹಾರ್ಪಿತವಾಗಿರೋದ್ರಿಂದ ಅದೇನಾಗುತ್ತದಂದ್ರೆ ಅದು ದೇವರಿಗೆ ವಿರುದ್ಧವಾಗಿರುವಂತ, ದೇವರ ಕೋಪವನ್ನು ಎಬ್ಬಿಸುವಂತದ್ದಾಗಿರ್ತದೆ. ಹಾಗಾಗಿ ಯಾವುದ್ಯಾವುದು ದೇವರ ಕೋಪವನ್ನು ಎಬ್ಬಿಸುತ್ತೋ, ದೇವರಿಗೆ ವಿರುದ್ಧವಾಗಿರುತ್ತೋ ಅದನ್ನ ನಾವು ಬಿಟ್ಟು ಬಿಡಬೇಕಾಗುತ್ತದೆ. ಅನ್ಯ ಜನರಿಗೆ ಇದನ್ನ ತಾಕೀತು ಮಾಡಿ ಬರವಣಿಗೆಯಲ್ಲಿ ಬರೆದು ಕಳಿಸುವಂತದ್ದು ನಾವು ಕಾಣ್ತೇವೆ. ವಿಗ್ರಹವು ದೇವರಿಗೆ ಆಗ್ರಹವನ್ನು ತರುತ್ತದೆ. ಹಾಗಾಗಿ ಆ ಸಂಗತಿಗಳನ್ನ ಹೇಳ್ತಾನೆ. ಮತ್ತು ಆದರ ಅಂದ್ರೆ ಜಾರತ್ವ ಅಂದ್ರೆ ಏನು? ಅನೈತಿಕವಾದಂತ ಸಂಬಂಧಗಳಲ್ಲಿ ಮನುಷ್ಯ ಪಟಿಂಗತನವನ್ನು ಬೆಳೆಸ್ಕೊಳ್ತಾನೆ. ಅಂದ್ರೆ ಆತನಿಗೆ ಪಾಪ ಭೀತಿಲ್ಲದ ಹಾಗಾಗತ್ತೆ. ಮತ್ತು ಆದ ನಂತರ ಅವನು ತನ್ನ ಜೀವಿತದಲ್ಲಿ ಅತ್ಯಂತ ಕ್ರೂರವಾದಂತ ಒಂದು ಪತನಾವಸ್ಥೆಗೆ ಹೋಗ್ತಾನೆ. ಆದದ್ರಿಂದ ಅದನ್ನು ಕೂಡ ಅಪೊಸ್ತಲರು ನಿಷೇಧ ಮಾಡಿದರು. ರಕ್ತವನ್ನು ತಿನ್ನಬಾರದು, ಕುತ್ತಿಗೆ ಹಿಸುದು ಸಾಯಿಸಬಾರದು. ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಕೆಲವು ಪಂಕ್ತಿಯವರು, ಕೆಲವು ಧರ್ಮದ ಹೊಂದಿದ್ರವರು ಆ ರಕ್ತವನ್ನ ಹೊರಗೆ ಚೆಲ್ಲದಲ್ಲೇ ಪ್ರಾಣಿಗಳನ್ನ ಆ ರಾಗಿ ಹಿಟ್ಟು ಅಥವಾ ಯಾವುದೋ ಹಿಟ್ಟು ಬಾಯಿ ಒಳಗೆ ಹಾಕಿ ಅದರ ಆ ಬಾಯನ್ನು ಮುಚ್ಚಿ ಅದಕ್ಕೆ ಉಸಿರಾಡ್ದಂಗೆ ಸಾಯಿಸಿ ಆಮೇಲೆ ಕೊಯ್ದುಕೊಂಡು ತಿಂತಾರೆ. ಅಂದ್ರೆ ಆ ರೀತಿಯಾಗಿ ಹೇಗೋ ರಕ್ತವನ್ನು ಕೂಡ ಸೇವಿಸುವಂತರಿದ್ದಾರೆ. ಆದ್ರಿಂದ ಅದರಲ್ಲಿ ಜೀವ ಇದೆ. ಯಾಕಂದ್ರೆ ಎಲ್ಲ ಜೀವಕ್ಕೂ ಆ ರಕ್ತವು ಆಧಾರ. ಆದುದರಿಂದ ಈ ಕೆಲವು ಸಂಗತಿಗಳು ನಿಷೇಧಿಸಲ್ಪಟ್ಟದ್ದು. ಇದು ಅಪೊಸ್ತಲರ ಬೋಧನೆ. ಪ್ರಿಯರೇ, ನಾವು ಯಾವಾಗ ಸತ್ಯವೇದದಲ್ಲಿ ಧ್ಯಾನ ಮಾಡುವಾಗ ನಾವು ನೆನಪಲ್ಲಿ ಇಟ್ಕೋಬೇಕು, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 42ನೇ ವಚನದಲ್ಲಿ ಹೇಳಿರೋ ಪ್ರಕಾರ ಇವರು ಅಪೊಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ, ಅನ್ಯೋನ್ಯತೆಯಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ. ಇದು ಅಪೊಸ್ತಲರು ಈ ರೀತಿಯಾಗಿ ಅನ್ಯ ಜನರ ವಿಷಯದಲ್ಲಿ ಬೋಧನೆ ಮಾಡಿದ್ರು. ಅಷ್ಟು ಮಾತ್ರವಲ್ಲ, ಕೆಲವು ವಿಶೇಷವಾದ ಮಾತುಗಳನ್ನು ಕೂಡ ಪೌಲನು ಹೇಳ್ತಾನೆ. ಅದೇ ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ 28-29 ವಚನ ಓದಿ ಸಿಸ್ಟರ್. 28-29. ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ಆಧಾರವನ್ನು ವಿಸರ್ಜಿಸುವುದು ಅವಶ್ಯವಾಗಿದೆ. ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ನೀವು ಸಾಕು ಸಿಸ್ಟರ್, ಪವಿತ್ರಾತ್ಮನಿಗೂ ನಮಗೂ, ಇಟ್ಸ್ ನಾಟ್ ಜಸ್ಟ್ ಅನ್ ಒಪಿನಿಯನ್. ಹಾಗೆ ಹೇಳಿದ್ರು. ನಂತರ ಅಪೊಸ್ತಲರು ಪವಿತ್ರಾತ್ಮನು ಪ್ರಾರಂಭದ ಪಂಚಾಶತ್ತಮ ದಿನದಲ್ಲಿ ಯಾವಾಗ ಪವಿತ್ರಾತ್ಮನು ಬಂದನೋ, ಆಗ ಅಪೊಸ್ತಲರು, ಅದರಲ್ಲಿ ವಿಶೇಷವಾಗಿ ಪೇತ್ರನು ಬಲ ಹೊಂದಿದವನಾಗಿ
ಆತನ ಸುವಾರ್ತೆಯನ್ನು ಸಾರಿದಾಗ 3,000 ಜನ ರಕ್ಷಣೆ ಹೊಂದಿದ್ರು ಪ್ರಿಯರೇ. ಸೊ ಪವಿತ್ರಾತ್ಮನಿಗೂ ತೋಚಿತು ಅನೇಕ ಜನರು ಈ ವಿಷಯಗಳಲ್ಲಿ ಇರುವಂತದ್ದು. ಎಕ್ಸಾಕ್ಟ್ಲಿ ಇದೇ ವಿಷಯದಲ್ಲಿ ಈ ರೀತಿಯಾಗಿ ಇರಬೇಕೆಂಬುದಾಗಿ ಸತ್ಯವೇದದ ಬೋಧನೆ ಆದರೆ ನಮ್ಮ ಪ್ರವಾದಿ ಈಗ ನಮ್ಮ ಬಿಳಾಮನ ಕಡೆಗೆ ಬರ್ತಾ ಇದ್ದೀವಿ. ನಾವು ಕಳೆದ 3 ಸಂದೇಶಗಳು ಬಿಳಾಮನ ಕುರಿತು ಧ್ಯಾನಿಸ್ತಾ ಬಂದೆವು. ಬಿಳಾಮನ ಜೀವಿತದ ಪ್ರಾರಂಭ ಮತ್ತು ಬಿಳಾಮನ ಬೋಧನಾ ಶೈಲಿ, ಆ ಪ್ರವಾದಿಯ ನುಡಿಗಳು, ಎಷ್ಟಾಗಿ ಆತನು ದೈವಾತ್ಮ ಪ್ರೇರಿತನಾಗಿ ಕೂಡ ಮನೋದೃಷ್ಟಿಯಿಂದ ಪದ್ಯರೂಪವಾಗಿ ಬರೆದನು. ಈಸ್ ಪೊಯಿಟಿಕ್, ಆಸ್ ಎ ಗ್ರೇಟ್ ಪೊಯೆಟ್, ಒಬ್ಬ ಮಹಾನ್ ಕವಿಯ ಹಾಗೆ ಆತನು ಪದ್ಯರೂಪಿಯಾಗಿ ಬರೆದನು. ಇದನ್ನ ನಾವು ಗಮನಿಸ್ತಾ ಬಂದೆವು. ಟುಡೇ ವಿ ಲೆಟ್ ಅಸ್ ಸಿ ದ ಡಾರ್ಕರ್ ಸೈಡ್ ಆಫ್ ಬಿಳಾಮನ ಒಂದು ಕತ್ತಲೆಯ ಕಡೆಗೆ ಆತನ ಹೇಗೆ ಆದಿ ತಪ್ಪಿದ. ಫ್ರಮ್ ದ ಬ್ರೈಟರ್ ಸೈಡ್ ಟು ದ ಡಾರ್ಕರ್ ಸೈಡ್, ಫ್ರಮ್ ದ ಗಾಡ್ ವರ್ಡ್ಸ್ ಟು ದ ವರ್ಲ್ಡ್ ವರ್ಡ್ಸ್. ದೇವರ ಕಡೆಯಿಂದ ಲೋಕದ ಕಡೆಗೆ ಹೇಗೆ ಪಯಣಿಸಿದ ಈ ಮಹಾನ್ ಪ್ರವಾದಿ. ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಕೂಡ ಪ್ರವಚಿಸಿರುವಂತ ಈ ಮಹಾಪ್ರವಾದಿ ಏನು ಆತನನ್ನು ಆಕರ್ಷಿಸಿತು, ಹೇಗೆ ಆತನು ದಾರಿ ತಪ್ಪಿದ, ಹೇಗೆ ಆತನು ದಾರಿ ತೊಲಗಿದ. ದಯಮಾಡಿ ನೋಡ್ರಿ, ಅರಣ್ಯಕಾಂಡ ಪ್ರವಾದಿಯ ದುರ್ನಡತೆ ಅನ್ನುವ ಸಬ್ ಟೈಟಲ್ ಅಲ್ಲಿ ನಾವು 3 ವಚನಗಳನ್ನ ಧ್ಯಾನಿಸಿಕೊಂಡು ಈ ದಿನದ ಸಂದೇಶವನ್ನ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಕ್ಷಮಿಸಿ, ನೆಟ್ವರ್ಕ್ ಎರರ್ ತರ ಆಯ್ತು. ಅಣ್ಣ ಕೇಳಿಸ್ತಾ ಇದೆ ಅಣ್ಣ? ಓಕೆ ಓಕೆ. ಒಂದು ಕ್ಷಣ ಕಾಲ ಈಗ ಸ್ವಲ್ಪ ಮಿಸ್ ಆದಂಗಾಯ್ತು. ಪ್ರವಾದಿಯ ನುಡಿಗಳ ನಂತರ ನಾವು ಗಮನಿಸಿ ನೋಡೋಣ ಪ್ರವಾದಿಯ ಹೇಗೆ ಆತನ ಒಂದು ನಡತೆ ತಪ್ಪಿ ಹೋದದ್ದು. ದಯಮಾಡಿ ನೋಡ್ರಿ, ಅರಣ್ಯಕಾಂಡ 31ನೇ ಅಧ್ಯಾಯ 14ರಿಂದ 16 ವಚನಗಳು. ಅರಣ್ಯಕಾಂಡ 31ನೇ ಅಧ್ಯಾಯ 14ರಿಂದ 16 ವಚನಗಳು. ನಾನು ಓದ್ತೇನೆ. ಓದಿ ಸಿಸ್ಟರ್, ಓದಿ. ಆಗ ಮೋಶೆಯು ಯುದ್ಧ ಭೂಮಿಯಿಂದ ಬಂಡ ಸೈನ್ಯದ ಸಹಸ್ರಾಧಿಪತಿಗಳ ಮತ್ತು ಶತಾಧಿಪತಿಗಳ ಮೇಲೆ ಕೋಪಗೊಂಡು ಅವರಿಗೆ, ನೀವು ಹೆಂಗಸರನ್ನೆಲ್ಲ ಉಳಿಸಿದ್ದೇನೋ? ಪೆಗೋರದ ಬಾಳನ ಸಂಗತಿಯಲ್ಲಿ ಬಿಳಾಮನ ಆಲೋಚನೆಯನ್ನು ಅನುಸರಿಸಿ ಇಸ್ರಾಯೇಲರನ್ನು ಯೆಹೋವನಿಗೆ ದ್ರೋಹಿಗಳನ್ನಾಗಿ ಮಾಡಿ ಸಮೂಹದವರಲ್ಲಿ ಘೋರ ವ್ಯಾಧಿಯುಂಟಾಗುವಂತೆ ಮಾಡಿದವರು ಇವರೇ ಅಲ್ಲವೇ? ಆದ ಕಾರಣ ನೀವು ಈ ಗುಂಪಿನಲ್ಲಿರುವ ಎಲ್ಲ ಗಂಡು ಮಕ್ಕಳನ್ನು, ಪುರುಷ ಸಂಗಮ ಮಾಡಿದ ಎಲ್ಲ ಹೆಂಗಸರನ್ನು ಕೊಲ್ಲಬೇಕು. ಪುರುಷ ಸಂಗಮ ಸಾಕು ಸಿಸ್ಟರ್. ಕರ್ತನಲ್ಲಿ ಪ್ರಿಯರೇ, ಮೋಶೆಯ ಪ್ರವಾದಿಯಾದಂತ ಬಿಳಾಮನ ಕುರಿತು ನಾವು ಅಲ್ಲಿ ಗಮನಿಸಿ ನೋಡ್ತೇವೆ. ಅರಣ್ಯಕಾಂಡ ಏನು 31ನೇ ವಚನದ 31ನೇ ಅಧ್ಯಾಯ, ಪ್ರಾಯಶಃ ನಾನು ನೆನೆಸ್ತೇನೆ, ಅಲ್ಲಿಗೆ ಬಿಳಾಮನ ಹೊರಟು ಹೋಗ್ತಾನೆ. ಆದ ನಂತರ ಬಿಳಾಮನ ಕುರಿತು ಮೋಶೆ ಮೊದಲನೇದಾಗಿ ಬಿಳಾಮನ ಒಂದು ದುರ್ನಡತೆಯನ್ನು ಕುರಿತು ಹೇಳ್ತಾನೆ. ಏನಂತ ಹೇಳಿದ್ರೆ, ಬಿಳಾಮನು ಆಲೋಚನೆಯನ್ನು ಅನುಸರಿಸಿ ಇಸ್ರಾಯೇಲರನ್ನು ಯೆಹೋವನಿಗೆ ದ್ರೋಹಿಗಳನ್ನಾಗಿ ಮಾಡಿ ಸಮೂಹದಲ್ಲಿ ಘೋರ ವ್ಯಾಧಿ ಉಂಟಾಗುವಂತೆ ಮಾಡಿದನು. ಮಿಸ್ಲೀಡಿಂಗ್, ಮಿಸ್ಗೈಡಿಂಗ್. ಒಬ್ಬ ವ್ಯಕ್ತಿಯನ್ನು ನಾವು ಸರಿಯಾಗಿ ಲೀಡ್ ಮಾಡದೇ ಇದ್ರೂ ಪರವಾಗಿಲ್ಲ, ಒಬ್ಬ ವ್ಯಕ್ತಿಯನ್ನು ಸರಿಯಾಗಿ ಗೈಡ್ ಮಾಡದಿದ್ರು ಪರವಾಗಿಲ್ಲ. ಮಿಸ್ಗೈಡ್ ಮಾಡಬಾರ್ದು, ಮಿಸ್ಲೀಡ್ ಮಾಡಬಾರ್ದು. ಹೇಗೋ ಬಾಲಾಕನಿಗೆ ನಾನು ಅಂತೇನೆ,
ಇನ್ನ ಯಾವ ರೀತಿಯಲ್ಲಿ ಕೂಡ ಇಸ್ರಾಯೇಲನ್ನು ಶಪಿಸ್ಲಿಕ್ಕೆ ಆಗೋದಿಲ್ಲ. ಅವರನ್ನ ಶಾಪ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ದೇ ಆರ್ ಚೋಸನ್ ಪೀಪಲ್, ಮೃಗೇಂದ್ರರಂತಿರುವವರು, ಕಾಡು ಕೋಣದಂತಿರುವವರು. ಹಾಗಾಗಿ ಅವರನ್ನು ಶಾಪ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವರೇ ದಾರಿ ತಪ್ಪಿ ನಡೆದಾಗ ದೇವರು ಅವರನ್ನ ಶಪಿಸ್ತಾರೆ ಅಂತಕ್ಕಂಥ ಒಂದು ಕುಯುಕ್ತಿಯಿಂದ, ಒಂದು ದುರ್ನಡತೆಯಿಂದ, ಒಂದು ದುರ್ಬೋಧನೆಯನ್ನು, ಒಂದು ದುರಾಲೋಚನೆಯನ್ನು ಕೊಟ್ಟದ್ದು ಬಿಳಾಮನು ಪ್ರಿಯರೇ. ಅದರ ಸಲುವಾಗಿ ಎಷ್ಟು ಭಯಂಕರವಾದಂತ ಒಂದು ಘಟನೆ ಆಯಿತು ಎಂಬುದನ್ನು ನಾವು ಗಮನಿಸಿ ನೋಡ್ತೇವೆ. ಪುನಃ ಈ ಸಂಗತಿಯನ್ನು ನಾವು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕಾಣ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಆ ಪ್ರವಾದಿಯಾದ ಬಿಳಾಮನ ದುರ್ನಡತೆಯ, ಆತನ ಒಂದು ದುರಾಲೋಚನೆ ಎಂಥದ್ದು ಎಂಬುದನ್ನು ಪೇತ್ರನು ಹೇಗೆ ಹೇಳಿದ್ದಾನೆ ನೋಡೋಣ. ಭಕ್ತರಾದಂತ ಪೇತ್ರನು ಈ ಬಿಳಾಮನ ಬಗ್ಗೆ ಎಲ್ಲೋ ಅರಣ್ಯ ಕಾಂಡದಲ್ಲಿ ಬರೆದಿರುವಂತಹ ಸಂಗತಿಗಳನ್ನು ಕುರಿತು, ನಡೆದಿರುವಂತಹ ಸಂಗತಿಗಳನ್ನು ಕುರಿತು ಪೇತ್ರನು ಹೇಳುವಂತದ್ದು. 2 Peter chapter 2 verse 15-19. ಪೇತ್ರನು ಬರೆದ 2ನೇ ಪತ್ರಿಕೆ 15ರಿಂದ 19ನೇ ವಚನ ತನಕ ದಯಮಾಡಿ ಓದಿ. ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೆಯೋರನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಈ ಬಿಳಾಮನು ಆತ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು, ಆದರೆ ಅವರ ಅಕ್ರಮಕ್ಕೆ ಖಂಡನೆಯಾಯಿತು. ಮೂಕ ಪಶುವು ಮನುಷ್ಯ ಸ್ವರದಿಂದ ಮಾತಾಡಿ ಆ ಪ್ರವಾದಿಯು ಹುಚ್ಚುತನಕ್ಕೆ ಅಡ್ಡಿ ಮಾಡಿತು. ಇವರು ನೀರಿಲ್ಲದ ಬಾವಿಗಳು, ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ. ಇಂಥವರ ಪಾಲಿಗೆ ಸಾಕು ಸಿಸ್ಟರ್. ನಾವು ಗಮನಿಸಿ ನೋಡ್ತೇವೆ ಎಷ್ಟು ಚೆನ್ನಾಗಿ ದೇವರ ವಾಕ್ಯವನ್ನು ಬೋಧಿಸಿದವನಲ್ಲವೇ ಪ್ರವಾದಿ. ಒಂದು ಬ್ರೈಟರ್ ಸೈಡ್ ನ ಸ್ವಲ್ಪ ಗಮನಿಸಿ ನೋಡಿದ್ರೆ ನಾನು ಓದ್ತೇನೆ. ಅರಣ್ಯಕಾಂಡ 24ನೇ ಅಧ್ಯಾಯ 16ನೇ ವಚನ. ವಿ ಆರ್ ಅನಾಲಿಟಿಕಲಿ ಸ್ಟಡಿಂಗ್. ನಾವು ಹೇಗೆ ದೇವರು ಎಷ್ಟು ಸಹಿಸಿಕೊಂಡಿರ್ಬೇಕು ಇವ್ರನ್ನ, ದೇವರು ಎಷ್ಟು ಅವಕಾಶಗಳು ಕೊಟ್ಟರು. ಒಂದು ವೇಳೆ ಬಿಳಾಮನು ಬದಲಾಗಿ ಆತನು ವ್ಯಕ್ತಿಗತ ಜೀವನದಲ್ಲಿ ಚೇಂಜಸ್ ಆಗ್ಲಿ ಅಂತ ನೋಡಿ. 24ನೇ ಅಧ್ಯಾಯ 16ನೇ ವಚನದ ಮಧ್ಯಭಾಗದಲ್ಲಿ ನಾನು ನೋಡ್ತೇನೆ. 16ನೇ ವಚನದಿಂದ ಓದ್ತೇನೆ. ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ. ಅಂದ್ರೆ ಬಿಳಾಮನ ವಿಷಯದಲ್ಲಿ ಬಹಳ ಮನೋದೃಷ್ಟಿ ಇರುವವನು, ಮಾನಸಿಕ ದೃಷ್ಟಿ ಸ್ಪಷ್ಟವಾಗಿದ್ದಂತ ಪ್ರವಾದಿ, ಪರಾತ್ಪರನ ಜ್ಞಾನವನ್ನು ಪಡೆದವನು. He knows the knowledge of heavenly Father, heavenly God. ಪರಲೋಕದ ಪರಾತ್ಪರನಾದ ದೇವರ ಜ್ಞಾನವನ್ನು ಪಡೆದವನು ಮತ್ತು ಪರವಶನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಪಡೆದವನು. ಕರ್ತನಲ್ಲಿ ಪ್ರಿಯರೇ, ಯೆಶಾಯ ಗ್ರಂಥದಲ್ಲಿ ಯೆಶಾಯನು ಹೇಗೆ ದೇವರ ದರ್ಶನವನ್ನು ಪಡೆಯುತ್ತಾನೋ, ಇರ್ಮಿಯ ಗ್ರಂಥದಲ್ಲಿ ಪ್ರವಾದಿಯಾದ ಇರ್ಮಿಯ ಹೇಗೆ ದೇವರ ದರ್ಶನವನ್ನು ಪಡೆಯುತ್ತಾನೋ, ಯೆಹೆಜ್ಕೇಲನು ಕೆಬಾರು ನದಿ ತೀರದಲ್ಲಿ ಹೇಗೆ ದೇವರ ದರ್ಶನವನ್ನು ಪಡೆಯುತ್ತಾನೋ, ಹಾಗೆ ದೈವ ದರ್ಶನವನ್ನು ಪಡೆದಂತ ಈ ವ್ಯಕ್ತಿ, ಆತನು ಅಂತಹ ವ್ಯಕ್ತಿ ಕೂಡ ತನ್ನ ವ್ಯಕ್ತಿಗತ ಜೀವನದ ನಡತೆಯಲ್ಲಿ ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟ ಪ್ರಿಯರೇ. ನವಿಡೇಸ್ ಮನಿ ಇಸ್ ರೂಲಿಂಗ್. ನಾನು ಅನೇಕ ಸಂದರ್ಭಗಳಲ್ಲಿ ಯೋಚನೆ ಮಾಡ್ತೇನೆ, ಆ ಹಣವು ಮನುಷ್ಯನನ್ನ ನಿರ್ಣಯ ಮಾಡುವಷ್ಟು, ಮನುಷ್ಯನು ಯಾವ ಹಂತದಲ್ಲಿ ಯಾವ ಸ್ಟೇಜ್ ನಲ್ಲಿ ಇದ್ದಾನೆ ಎಂದು ನಿರ್ಣಯ ಮಾಡುವಂತ ಒಂದು ದುರಂತದ ದಿನಗಳಿಗೆ ನಾವು ಬಂದಿದ್ದೇವೆ ಪ್ರಿಯರೇ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಆ ಒಂದು ಬಿಳಾಮನ ಭ್ರಾಂತಿ. ದಿಸ್ ಈಸ್ ದ ಡೇಂಜರಸ್ ಟ್ರೆಂಡ್ ಆಫ್ ದಿಸ್ ವರ್ಲ್ಡ್ ಟುಡೇ. ಲೋಕದ ಈ ಪ್ರಪಂಚದ ಈಗ ನಡೀತಿರತಕ್ಕಂತ ಜಗತ್ತಿನ ಸಂಗತಿಗಳ ಒಂದು ಅತ್ಯಂತ ಭಯಾನಕವಾದಂತ ಈ ಟ್ರೆಂಡ್ ಆ ಕಾಲದಲ್ಲಿ ಇತ್ತು, ಬಿಳಾಮನ ಕಾಲದಲ್ಲಿ ಇತ್ತು, ಬಿಳಾಮನ ಸಂಗತಿಯಲ್ಲಿ ಕೂಡ ಇತ್ತು. ನಾನು ಇಲ್ಲಿ ನಿಮಗೆ ಒಂದು 500 ರೂಪಾಯಿ ನೋಟ್ ತೋರಿಸ್ತಾ ಇದ್ದೀನಿ.
ಇದಕ್ಕೆ ಇದು 500 rupees ನೋಟ್. ಇದು ಒಂದು 500 rupees ನೋಟ್. ಆದ್ರೆ ಇದಕ್ಕೆ 500 rupees ನೋಟ್ ಅಂತ ಯಾಕೆ ಇದಕ್ಕೆ ಇಷ್ಟು ಮೌಲ್ಯ? ಇದನ್ನು ಯಾರು ಸೃಷ್ಟಿ ಮಾಡಿದವರು? ಇದನ್ನ ಯಾರು ಕಂಡು ಹಿಡಿದವರು? ಇದನ್ನು ಕಂಡು ಹಿಡಿದವನು ಒಬ್ಬ ನರ ಮನುಷ್ಯನು. ಇಲ್ಲಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದಕ್ಕೋಸ್ಕರ ಇದರ ಮೌಲ್ಯ ಇಲ್ಲ, ಅಥವಾ ಇಲ್ಲಿ 500 ಅಂತ ಬರೆದಿರೋದಕ್ಕೋಸ್ಕರ ಇದರ ಮೌಲ್ಯ ಇಲ್ಲ. ಆದ್ರೆ ಇಲ್ಲಿ ಬರೆದಿರುವ ಮೌಲ್ಯ ಏನಂದ್ರೆ, ಇಲ್ಲಿ 4 ಲೈನ್ ಬರೆಯಲ್ಪಟ್ಟಿದೆ. ಐ ಪ್ರಾಮಿಸ್ ಟು ಪೇ ದ ಬೇರರ್ ದ ಸಮ್ ಆಫ್ 500 rupees ಅಂತ ಬರೆದು ಇಲ್ಲಿ ಒಂದು ಸಿಗ್ನೇಚರ್ ಮಾಡಿದಾನೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಅಥವಾ ಒಬ್ಬ ಮನುಷ್ಯ ಬರೆದು ಬೆಲೆ ಕೊಟ್ಟಿರುವ ಈ ಪೇಪರ್ ಮನುಷ್ಯನನ್ನು ಬೆಲೆ ಕಟ್ಟುತ್ತಾ ಇದೆ ಇವತ್ತು. ದಟ್ ಈಸ್ ದ ಡೇಂಜರಸ್ ಟ್ರೆಂಡ್ ಆಫ್ ದ ವರ್ಲ್ಡ್ ಟುಡೇ. ಇವತ್ತಿನ ಅತ್ಯಂತ ಭಯಾನಕವಾದಂತ ಒಂದು ಟ್ರೆಂಡ್, ಒಂದು ಕಾಲಘಟ್ಟ ಯಾವುದಕ್ಕೆ ನಾವು ಸಮೀಪಿಸಿದೀವಿ ಅಂದ್ರೆ, ಮನುಷ್ಯರನ್ನ ಹಣದ ಒಂದು ಏನು ಆ ಕುಡಿಸು ಸಂಗ್ರಹದ ಮೇಲೆ ಅವರಿಗೆ ಮನ್ನಣೆ ನೀಡುವುದು ಅಥವಾ ಗೌರವ ನೀಡುವುದು, ಈ ರೀತಿಯ ಒಂದು ಭ್ರಾಂತಿಯಲ್ಲಿ ಅಪೊಸ್ತಲನಾದ ಪೇತ್ರನು ಬಿಳಾಮನು ಕುರಿತು ಹೇಳುವಾಗ ಬಹಳ ಸ್ಪಷ್ಟವಾಗಿ ಆ ಮಾತನ್ನ ಹೇಳುತ್ತಾ ಅದೇ ಪದವನ್ನು ಉಪಯೋಗಿಸಿದ್ರು. ಪ್ರಿಯರೇ, ಆ ಕಾಲಕ್ಕೂ ಈ ಕಾಲಕ್ಕೂ, ಅಲ್ಲಿನ ಸಂಗತಿಗಳಿಗೂ ಇಲ್ಲಿನ ಸಂಗತಿಗಳಿಗೂ ನಾವು ಆಲೋಚನೆ ಮಾಡುವುದಾದ್ರೆ ಬಹಳ ವ್ಯತ್ಯಾಸಗಳು ತಾನೇ ಏನು ಇದ್ದಂತೆ ನಮ್ಗೆ ಅನ್ಸುತ್ತಿಲ್ಲ. ಅದಕ್ಕೆ ಪೇತ್ರನು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದೇನಂದ್ರೆ, ನಾನು ಮತ್ತೊಮ್ಮೆ ಅದನ್ನ ಓದ್ಲಿಕ್ಕಾಗಿ ಬಯಸ್ತೇನೆ ಅಂತ ಹೇಳಿದ್ರೆ, ಅವರು ನೀಟಾದ ಮಾರ್ಗವನ್ನು ಬಿಟ್ಟು ಬೇಯೋರನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಈ ಬಿಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು. ಅನ್ರೈಚಿಯಸ್ ಮನಿ. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಯುವ ಪೀಳಿಗೆಗೆ, ಇವತ್ತು ನಮ್ಮ ಸಹೋದರರಿಗೆ, ಇವತ್ತು ನಮ್ಮಷ್ಟಕ್ಕೆ ನಾವೇ ನನಗಾಗದ ಹಣವು ನನಗೆ ಬೇಡ ಅನ್ನುವಂತ ಒಂದು ಅಡಿಪಾಯದಲ್ಲಿ, ಒಂದು ಫೌಂಡೇಶನ್ ಅಲ್ಲಿ, ಒಂದು ಅಸ್ಥಿವಾರದಲ್ಲಿ ನಾವು ಕಟ್ಟಲ್ಪಡುವಂತದನ್ನ ನಾವು ಪ್ರೀಚ್ ಮಾಡ್ಬೇಕು, ನಾವು ಟೀಚ್ ಮಾಡ್ಬೇಕು. ಹೇಗಾದ್ರೂ ಮಾಡಿ 4 ಸಂಪಾದನೆ ಮಾಡಿ ಅಂತ ಲೋಕ ಹೇಳುತ್ತೆ. ಬಟ್ ದೇವರ ವಾಕ್ಯ ಹೇಳುತ್ತೆ, ನಿನಗೆ ಅನ್ನ ವಸ್ತ್ರಗಳಿದ್ರೆ ಸಾಕು, ಅದು ನಿನ್ನ ಕಷ್ಟಾರ್ಜಿತವಲ್ಲ, ಬಡತನವನ್ನು ಸಿರಿತನವನ್ನು ಕೊಡುವವನು ಯೆಹೋವನೆಂಬುದಾಗಿ ನಾವು ಸಮಯಲು ಗ್ರಂಥ 2ನೇ ಅಧ್ಯಾಯ, ಮೊದಲ ಸಮಯಲು 2ನೇ ಅಧ್ಯಾಯ 12 ವಿಜ್ಞಾಪನೆಯಲ್ಲಿ ಕಾಣ್ತೇವೆ. ವಿ ನೀಡ್ ಟು ಮೇಕ್ ದೆಮ್ ವರ್ಕ್ ಹಾರ್ಡ್, ಬಟ್ ಗಾಡ್ ವಿಲ್ ಗಿವ್. ದೇವರು ಅನುಗ್ರಹಿಸ್ತಾನೆ. ನಮಗೆ ಬರುವಂತ ಹಣ, ಈ ಮನುಷ್ಯನು ಏನು ಬರೆದು ಚೀಟಿ ಕೊಟ್ಟು ಈ ಚೀಟಿಗೆ ಈ ಬೆಲೆ ಕಟ್ಟಿರೋದನ್ನ ಮನುಷ್ಯನನ್ನ ಬೆಲೆ ಕಟ್ಟುವಂತ ಆ ಭ್ರಾಂತಿಗೆ ಹೋದನು. ಇದನ್ನು ಯೂದ ಬಹಳ ಚೆನ್ನಾಗಿ ಹೇಳ್ತಾನೆ. ನಾನು ಯಾಕೆ ಈ ಪೆರ್ಗಮದಲ್ಲಿ ಬಂದಿರುವಂತ ಈ ವ್ಯಕ್ತಿಯ ಕುರಿತು ನಾವು ಧ್ಯಾನಿಸುವಾಗ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಮೋರ್. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಇಂಪ್ಲಿಕೇಶನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಇನ್ಫಾರ್ಮೇಶನ್. ಮೇಲ್ಗಡೆ ಕಾಣಿಸುವಂತದ್ದು ಅಷ್ಟು ಮಾತ್ರ ಅಲ್ಲ, ಆದ್ರೆ ಅದರ ಹಿನ್ನೆಲೆ, ವಾಟ್ ಈಸ್ ಇಂಪ್ಲೈಡ್, ವಾಟ್ ಈಸ್ ದ ಇನ್ನರ್ ಮೀನಿಂಗ್, ಅದನ್ನ ನಾವು ತಗೋಬೇಕು. ದಯಮಾಡಿ ನೋಡ್ರಿ, ಯೂದನ ಪುಸ್ತಕ 11-12 ವಚನಗಳು, ಒಂದೇ ಅಧ್ಯಾಯ ಇರೋದು. ಯೂದ 11-12. ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು. ಸಾಕು ಸಿಸ್ಟರ್, ಇವರು ಯಾವ ಭ್ರಾಂತಿಯಲ್ಲಿ ಬಿಳಾಮನ ಭ್ರಾಂತಿಯಲ್ಲಿ ಅವನಿಗೆ ಆ ಒಂದು ಭ್ರಾಂತಿ ಬಂತು. ದಟ್ಸ್ ಎ ರಿಯಲಿ ಎ ಗುಡ್ ವರ್ಡ್. ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ನಾವು ಹೇಳುವುದಾದ್ರೆ ಇಟ್ಸ್ ಎಲ್ಯೂಷನ್. ಎಲ್ಯೂಷನ್ ಅಂದ್ರೆ ಕಾಣದೇ ಇರುವಂತಹದ್ದು ಕಾಣಿಸಿದ ಹಾಗೆ ಅನಿಸುವುದು. ಹೀಬ್ರೂ ಲ್ಯಾಂಗ್ವೇಜ್ ನಲ್ಲಿ, ಗ್ರೀಕ್ ಲ್ಯಾಂಗ್ವೇಜ್ ನಲ್ಲಿ
ಬೇರೆ ಬೇರೆ ಪದಗಳಿದ್ದಾವೆ. ಬೇಡ, ನಾವು ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಅಪಿಯರೆನ್ಸ್ ಅಂಡ್ ದ ರಿಯಾಲಿಟಿ? ನಿಜ ಇದಿರಲ್ಲ, ಆದ್ರೆ ನಿಜವಾಗದಿರುವುದೇ ಕಾಣಿಸುವ ಹಾಗೆ ಮಾಡುವುದು ಇಲ್ಯೂಷನ್. ಅಲ್ಲಿ ಹುರುಳಿರಲ್ಲ, ಆದ್ರೆ ಅದೇ ಹುರುಳು. ಅಲ್ಲಿ ಸತ್ಯ ಇರಲ್ಲ, ಅದೇ ಸತ್ಯ ಅಂತ ಹೇಳುವಂತದ್ದೇ ಇಲ್ಯೂಷನ್, ಭ್ರಮೆ ಅಥವಾ ಭ್ರಾಂತಿ. ಭ್ರಮಾಲೋಕದ ಸಂಚಾರ ಜೀವಿಗಳಾಗಿ ಇವತ್ತು ವಿಶ್ವಾಸಿಗಳು ಹಣದ ಹಿಂದೆ ಓಡಾಡ್ತಾ ಇದ್ದಾರೆ, ಹಣದ ಹಿಂದೆ, ಸಂಪಾದನೆ ಹಿಂದೆ ಹೋಗ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನನ ನೀವು ಅಲ್ಲಿ ಕೂಡಿಸಿ, ಒಂದಷ್ಟು ಜನ ಹಾರ್ಡ್ ವರ್ಕ್ ಮಾಡಿ, ಐಟನರಿ ಪ್ರೀಚರ್ಸ್ ಇರ್ತಾರೆ, ಸುವಾರ್ತೆ ಸಾರುವವರು, ಕಷ್ಟಪಡುವವರು, ಸಭೆಯನ್ನು ಕಟ್ಟುವಂತವ್ರು. ಅವರ ಬಳಿಗೆ ಇವರು ಹೋಗ್ತಾರೆ. ನಿನ್ನ ಆತ್ಮಗಳು, ನಿಂದೊಂದು ಫೋಟೋ ನಾವು ತಗೊಳ್ತೀವಿ, ಈ ಫೋಟೋನ ನಾವೆಲ್ಲಿಗೋ ಕಳಿಸ್ತೀವಿ, ಅವರಿಂದ ಏನೋ ಒಂದು ಹಣ ಒಂದಷ್ಟು ಬರುತ್ತೆ, ಒಂದಷ್ಟು ನಾವು ತಗೊಳ್ತೀವಿ, ಒಂದಷ್ಟು ನೀವು ತಗೊಳ್ತೀರಿ. ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಇದು ದೇವರ ಯೋಜನೆಯನ್ನು? ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಮನಿ ಈಸ್ ದ ರೂಟ್ ಕಾಸ್ ಆಫ್ ಆಲ್ ಈವಿಲ್. ನನ್ನ ಸಮಯ ಮುಕ್ತಾಯ ಆಗ್ತಾ ಇದೆ. ನಾವು ಬಿಳಾಮನ ಬೋಧನೆಯನ್ನು ಕುರಿತು ಇನ್ನೂ ಸಂಪೂರ್ಣವಾಗಿ ಧ್ಯಾನಿಸ್ಲಿಲ್ಲ. ಇಲ್ಲಿ ನಾವು 2 ಸಂಗತಿಗಳನ್ನ ಧ್ಯಾನಿಸ್ತಾ ಬರಬೇಕು. ಒಂದು, ಬಿಳಾಮನಿಗೆ ದ್ರವ್ಯದ ಬಗ್ಗೆ, ಹಣದ ಬಗ್ಗೆ ಅವನಿಗಿರುವಂತ ಒಂದು ದೃಷ್ಟಿಕೋನ. 2ನೇದು, ಅವನ ಬೋಧನೆ ವಿಧಾನ. ಈ 2 ಅಪಾಯಗಳು ಹೇಗೆ ಇತ್ತು, ಅದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನಿಗೆ ಕಾಣಿಸಿಕೊಂಡು ಆ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ಪ್ರತ್ಯಕ್ಷ ಮಾಡಿಕೊಂಡು ಹೇಳಿದ್ದೇನಂತ ಹೇಳಿದ್ರೆ, ನೀನು ಈ ಸಭೆಗಳಿಗೆ ಬರೇ. ಆತನು ತೀಕ್ಷ್ಣವಾಗಿ ಗ್ರಹಿಸ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಆತನು ಸಭೆಗಳ ನಡುವೆ ಸಂಚರಿಸುವ ಆತನು, ತಿರುಗಾಡುವ ಆತನು. ಹಾಗಾಗಿ ಸಮಸ್ತವು ಆತನಿಗೆ ಗೋಚರವಾಗುವಂತದ್ದಾಗಿದೆ. ಅದರಿಂದ ಸ್ವಸ್ಥ ಬೋಧನೆಯಲ್ಲಿ, ನಂಬಿಕೆಯ ಮಾರ್ಗದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ ಮಾರ್ಗದಲ್ಲಿ ನಾವು ಕಟ್ಟಲ್ಪಡುವರಾಗಿರುವಂತೆ ದೇವರ ಆತ್ಮನು ತಾನು ನಮಗೆ ಸಹಾಯ ಮಾಡಲಿ.